ಮಳೆ ಬಂದು 1.5 ದಿನ ಆದ್ರೂ ಕೂಡ ಇನ್ನೂ ಕೂಡ ಅವಾಂತರ ಆಗ್ತಾ ಇರೋದು ನಿಲ್ತಾ ಇಲ್ಲ. ಸದ್ಯ ನಾನು ನಿಂತಿರುವಂತದ್ದು ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಡೀ ರಸ್ತೆಯೇ ಒಂದು ರೀತಿಯಲ್ಲಿ ನದಿ ಅಂತಾಗಿರುವಂತದ್ದು. ಅಂದ್ರೆ ಮೊನ್ನೆ ಶನಿವಾರ ಸುರಿದ ಮಳೆಯಿಂದ ಇಂದಿಗೂ ಕೂಡ ಇಲ್ಲಿ ನೀರು ನಿಂತಿರುವಂತದ್ದು. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಈ ಒಂದು ಏನು ರಸ್ತೆಯಲ್ಲಿ ನೀರು ನಿಂತಿರುವಂತಹ ಪರಿಣಾಮ ವಾಹನ ಇಲ್ಲಿ ಒಂದು ಕೆಟ್ಟು ನಿಲ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಈಗಾಗಲೇ ಹಲವು ವಾಹನ ಈ ಒಂದು ರಸ್ತೆಯಲ್ಲಿ ಬಂದು ಕೆಟ್ಟು ನಿಂತಿರುವಂತದ್ದು. ಅದರಲ್ಲೂ ಕೂಡ ಅಂಗವಿಕಲ ವ್ಯಕ್ತಿಯೊಬ್ಬರು ಪರದಾಡಬೇಕಾದ ಸನ್ನಿವೇಶ ಕೂಡ ಕ್ರಿಯೇಟ್ ಆಗಿರುವಂತದ್ದು. ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಗುಂಡಿ ಕೂಡ ಇದೆ. ಯಾಕಂದ್ರೆ ನೀರು ನಿಂತಿರುವುದರಿಂದ ಗುಂಡಿ ಕಾಣಿಸ್ತಾ ಇಲ್ಲ. ಇದರಿಂದ 2 ವೀಲರ್ ದ್ವಿಚಕ್ರ ವಾಹನದ ಸವಾರರು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದಿರುವಂತಹ ಘಟನೆ ಕೂಡ ನಿನ್ನೆ ನಡೆದಿರುವಂತದ್ದು. ಸತತವಾಗಿ 5-6 ವಾಹನ ಇಲ್ಲಿ ಕೇವಲ 5 ನಿಮಿಷದ ಅಂತರದಲ್ಲಿ 5-6 ವಾಹನ ಕೂಡ ಕೆಟ್ಟು ನಿಂತಿದೆ. ಈ ಬಗ್ಗೆ ಇಲ್ಲಿಯ ಸ್ಥಳೀಯರು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದ್ರು. ನಿನ್ನೆಯಿಂದಲೂ ಕೂಡ ಅವ್ರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯ ಅದು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಈ ಒಂದು ಕೆಸರು ನೀರು ನಿಂತಿರೋದ್ರಿಂದ ಗಬ್ಬು ವಾಸನೆ ಬೀರ್ತಾ ಇದೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ಥಳೀಯರು ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಎಷ್ಟು ದಿನ ಆಯ್ತು ಈ ರೀತಿಯಾಗಿ? ಏನಾದ್ರು ಸಂಬಂಧ ಅಧಿಕಾರಿ ಗಮನಕ್ಕೆ ತಂದ್ರೆ ಹೆಂಗೆ ಅಂತ? ಏನು ಇಲ್ಲ ಸರ್, ನೋಡಿ 1 ವಾರ ಆಯ್ತು. ಇವತ್ತಿಗೊಂದು ವಾರದಿಂದ ಹಿಂಗೆ ಇದೆ. ಸ್ಮೆಲ್ ಬೇರೆ, ಒಳಗಡೆ ಎಲ್ಲ ನೀರು ಹೋಗುತ್ತೆ, ಕ್ಲೀನ್ ಮಾಡಕ್ ಆಗಲ್ಲ. ಏನ್ ಹಿಂಗಿದ್ರೆ ಸೊಳ್ಳೆ ಕಾಟ ಜಾಸ್ತಿ. ಇವಾಗೆಲ್ಲ ಜ್ವರ ಬರ್ತಾ ಇದೆ, ಯಾರು ನೋಡ್ತಾರೆ? ಮಕ್ಕಳಿಗೆ ಸ್ಕೂಲ್ ಪ್ರಾಬ್ಲಮ್, ಗಾಡಿಗಳು ಓಡಿಸೋರು ಪ್ರಾಬ್ಲಮ್. ಪಾಪ ಮನೆಯೆಲ್ಲ ಗಾಡಿಯವ್ರು ಬಿದ್ದೋದ್ರು, ಓಡೋಗಿ ಎಲ್ಲ ಎತ್ತಿದಾಯ್ತು. ಅದಕ್ಕೆಲ್ಲ ಇವಾಗ ಯಾರು ಜವಾಬ್ದಾರು? ಏನಾದ್ರು ಆಯ್ತು ಅಂದ್ರೆ ಯಾರು ನೋಡ್ತಾರೆ ಹೇಳಿ ನೀವೇ? ಇದನ್ನೇನಿದೆ ಬೇಗ ಕ್ಲಿಯರ್ ಆದ್ರೆ ನಮಗೂ ಅಷ್ಟೇ ಸಾಕು ಸರ್. ನಿಮ್ಮ ಅಂಗಡಿಗೆಲ್ಲ ನೀರು ಹೋಗಿತ್ತ ಮೇಡಮ್, ಹೆಂಗೆ ಅಂತ? ಒಳಗಡೆ ಎಲ್ಲ ನೀರು ಹೋಗಿದೆ ಸರ್. ಫುಲ್ಲು ನೀರೆಲ್ಲ ಹೋಗಿದೆ, ಏನು ಎಲ್ಲ ಹಾಳಾಗಿದೆ. ಅದರಲ್ಲೂ ಬೇರೆ ಗಾಡಿಗಳು ಓಡ್ಸೋಕ್ಕಾಗಲ್ಲ. ಅಲ್ಲಿಂದ ಗಾಡಿಗಳು ಅಲ್ಲಿ ನಾವು ದಾರ ಕಟ್ಟಿದ್ರೇನು ಅದು ಬರ್ತಾರೆ ನುಕ್ಕೊಂಡು. ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನು ಬೇಗ ಕ್ಲಿಯರ್ ಆದರೆ ಸಾಕು. ನೋಡು, ಸ್ಮೆಲ್ಗಂತೂ ಇರೋಕ್ಕಾಗ್ತಾ ಇಲ್ಲ. ಸೊಳ್ಳೆಗಳು ಬೇರೆ ಜಾಸ್ತಿ ಆಗಿದೆ. ಇವಾಗೆಲ್ಲ ಡೆಂಗು ಜ್ವರಗಳು ಬೇರೆ ಬರ್ತಾ ಇದೆ. ನಮಗೆಲ್ಲ ಯಾರು ನೋಡ್ತಾರೆ ಹೇಳಿ ಸರ್? ಸಿಕ್ಕಾಪಟ್ಟೆ ನೀರು ನೀವೇ ನೋಡ್ತಾ ಇದ್ದೀರಾ. ಏನಂದ್ರೆ ನೋಡಿ, ವೆಹಿಕಲ್ಸ್ ಎಲ್ಲ ಬಂದ್ರಂತೂ ಇನ್ನೂ ಹೇಳೋಕ್ಕಾಗಲ್ಲ. ಅಲ್ಲಿ ನೋಡಿ, ಯಾವಾಗಲೇ ಒಂದು ವೆಹಿಕಲ್ಗೆ ಎಷ್ಟೊಂದು ನೀರು ಬರ್ತಾ ಇದೆ. ಡ್ರೈವರ್ಸು, 2 ವೀಲರ್ಸು, ಪಾಪ ಇವಾಗ ಹ್ಯಾಂಡಿಕ್ಯಾಪ್ ವೆಹಿಕಲ್ ಬೇರೆ ಡ್ಯಾಮೇಜ್ ಆಗಿತ್ತು ಇವಾಗ ಜಸ್ಟ್ ಅಲ್ಲಿ. 1-2 ನಿಮಿಷದ ಮುಂದೆ ಚಿಕ್ಕ ಮಕ್ಕಳು ಮೊಬೈಲ್ ಏನೇನೋ ಕಳ್ಕೊಂಡು ಫುಡ್ ಡೆಲಿವರಿ ಮಾಡೋರು ಮಾಡೋಕ್ಕಾಗಲ್ಲ ಸರ್. ನಾರ್ಮಲ್ ಜನಕ್ಕಂತ ಇಲ್ಲಿ ತಿರ್ಗಾಡೋಕ್ಕೆ ಆಗಲ್ಲ. ಮಳೆ ಬಂದವಾಗ ಇಷ್ಟೊಂದು ನೀರು ಇರ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ನೀರು ಜಾಮ್ ಆಗ್ತಾ ಇದೆ ಇವಾಗ. ಬೇಗ ಯಾರಾದರೂ ನೋಡಿ ಇದೊಂದು ಬೇಗ ಕ್ಲಿಯರ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಸರ್. ಹೇಳಿ ಸರ್, ಏನು ಸಮಸ್ಯೆ ಆಗ್ತಿದೆ ಸರ್ ಈಗ? ಸರ್, ಇಲ್ಲಿ 1 ವಾರ ಆಯ್ತು ಸರ್ ನೀರು ತುಂಬಿ. ರೈಲ್ವೆಯವರು ನೀರು ಬ್ಲಾಕ್ ಮಾಡಿದ್ದಾರೆ. BBMPಯವರು ಅವರೆಲ್ಲ ಸೇರಿ ಮಾಡಬೇಕಂತ ರೈಲ್ವೆಯವರು ಹೇಳ್ತಿದ್ದಾರೆ. ಇದು ತುಂಬ ನಾವೆಲ್ಲ ಈಗ ಬಿಸ್ನೆಸ್ ಎಲ್ಲ ಬಂದ್ ಮಾಡ್ಕೊಂಡು ಕೂತಿದ್ದೀವಿ. 7 ದಿವಸ ಆಯಿತು ಕರೆಕ್ಟಾಗಿ, ಸೋಮವಾರಕ್ಕೆ ಇವತ್ತಿಗೆ. ಹೋಗೋರು ಬರೋರು, ಈಗ ಸ್ಕೂಲ್ ಇಲ್ಲ. ನಾಳೆ ನಾಡ್ದು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದರೆ ತುಂಬ ತೊಂದರೆ ಆಗುತ್ತೆ. ಇದಕ್ಕೆ ಯಾರು ಸಂಬಂಧಪಟ್ಟವರು ಇದ್ರ ಮೇಲೆ ಗಮನ ಹರಿಸಿ ಮಾಡಲೇಬೇಕು ಈ ಕೆಲಸನ. ಈಗ ಮಾಡ್ತಾ ಇದ್ದೀವಿ, ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದಾರೆ, ಸ್ಪಾಟಿಗೆಲ್ಲ ಬಂದಿದ್ದಾರೆ, ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ಇಲ್ಲಿಯ ಜನರು ಮಾಡ್ತಿರುವಂತಹ ಆರೋಪ. ಅಂದ್ರೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ನಾವು ಸ್ಪಾಟಿಗೆ ಬರ್ತೀವಿ, ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರೋದ್ರಿಂದ ಇವತ್ತಿಲ್ಲಿ ಈ ಜನರು ಸಮಸ್ಯೆಯಿಂದ ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂಥದ್ದು. ಒಂದು ಕಡೆ ಇಲ್ಲಿ ಶಾಪ್ ಕೂಡ ಇರುವುದರಿಂದ ಯಾವುದೇ ಕೂಡ ಸಿಬ್ಬಂದಿ ಕೂಡ ಇಲ್ಲಿ ಬರ್ತಾ ಇಲ್ಲ, ಅಂಗಡಿಗೆ ಕೂಡ ಜನರು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ನೀರು ನಿಂತಿರೋದ್ರಿಂದ ಆ ನೀರನ್ನು ದಾಟಿ ಬರೋದು ಅವರಿಗೆ ಕೂಡ ಸಮಸ್ಯೆ ಆಗಿರುವುದರಿಂದ ಅವರು ಕೂಡ ಬರದ ಕಾರಣ ಇದೀಗ ಅಂಗಡಿ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.